ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಸಿಸ್ಟಮ್ ಅಥವಾ ಕಮೋಡ್ ಬೆಟರಾ ಅಥವಾ ಇಂಡಿಯನ್ ಟಾಯ್ಲೆಟ್ ಸಿಸ್ಟಮ್ ಒಳ್ಳೆಯದಾ, ಈ ವಿಷಯದ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಬಹುದು. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿದೆ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಈ ಕಮೋಡ್ ಅಥವಾ ವೆಸ್ಟರ್ನ್ ಟಾಯ್ಲೆಟ್ ಸಿಸ್ಟಮ್ ಏನಿದ್ರು ಜಾಯಿಂಟ್ ಪೇನ್ ಇರೋರಿಗೆ ಅಥವಾ ಕೀಲು ನೋವಿನ ಸಮಸ್ಯೆ ಇರೋರಿಗೆ ಹಾಗೆ ವಯಸ್ಸಾದವರಿಗೆ ಯೂಸ್ ಮಾಡ್ಲಿಕ್ಕೆ ಯೋಗ್ಯವಾಗಿದೆ ಅಂತ ಹೇಳ್ಬಹುದು. ಆದ್ರೆ ನಮ್ಮಂತ ಯಂಗ್ಸ್ಟರ್ಸ್ ಗೆ ಈ ವೆಸ್ಟರ್ನ್ ಟಾಯ್ಲೆಟ್ ಇಂದ ಇಂಡಿಯನ್ ಟಾಯ್ಲೆಟ್ ಸಿಸ್ಟಮ್ ಬೆಸ್ಟ್ ಅಂತ ಹೇಳ್ಬಹುದು. ಯಾಕಂದ್ರೆ ನಾವು ಇಂಡಿಯನ್ ಟಾಯ್ಲೆಟ್ ಸಿಸ್ಟಮ್ ನ ಯೂಸ್ ಮಾಡೋದ್ರಿಂದ ನಮ್ಮ ಬಾವೆಲ್ ಮೂವ್ಮೆಂಟ್ಸ್ ಈಸಿಯಾಗಿ ಆಗುತ್ತೆ. ಇದರಿಂದ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಮಸ್ಯೆ ಬೇಗ ರಿಸಾಲ್ವ್ ಆಗುತ್ತೆ. ಅಷ್ಟೇ ಅಲ್ಲ, ಇದೊಂದು ನ್ಯಾಚುರಲ್ ಸ್ಕಾಟ್ಸ್ ಪೊಸಿಷನ್ ಆಗಿರುತ್ತೆ. ಇದರಿಂದ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ನಡೆಯುತ್ತೆ. ಇದೊಂಥರ ಎಕ್ಸರ್ಸೈಸ್ ಅಂತಾನು ಹೇಳ್ಬಹುದು. ಹಾಗೆ ಕಾಲನ್ ಕ್ಯಾನ್ಸರ್ ಸಮಸ್ಯೆಯಿಂದ ದೂರ ಇರಬಹುದು. ಜೊತೆಗೆ ನಮ್ಮ ಹೊಟ್ಟೆಯನ್ನ ಬೇಗ ಕ್ಲೀನ್ ಮಾಡುತ್ತೆ. ಹಾಗೆ ಒಂದು ನ್ಯಾಚುರಲ್ ರಿಲ್ಯಾಕ್ಸೇಷನ್ ಗೆ ಹೆಲ್ಪ್ಫುಲ್ ಆಗಿದೆ. ಇನ್ನು ಗರ್ಭಿಣಿ ಮಹಿಳೆಯರು ಇಂಡಿಯನ್ ಟಾಯ್ಲೆಟ್ ಸಿಸ್ಟಮ್ ನ ಯೂಸ್ ಮಾಡೋದ್ರಿಂದ ಗರ್ಭಕೋಶದ ಮೇಲೆ ಒತ್ತಡ ಬೀರೋದಿಲ್ಲ. ಇದರಿಂದ ನ್ಯಾಚುರಲ್ ಡೆಲಿವರಿಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಮ್ಮ ಹೆಲ್ದಿ ಬ್ಲಾಡರಿಗೂ ಕೂಡ ಹೆಲ್ಪ್ಫುಲ್ ಆಗಿದೆ. ಇನ್ನು ಹೈಜೀನ್ ವಿಷಯದಲ್ಲಿ ಹೇಳೋದಾದ್ರೆ ಕಮೋಡ್ ಅಥವಾ ವೆಸ್ಟರ್ನ್ ಟಾಯ್ಲೆಟ್ ಗಿಂತ ಇಂಡಿಯನ್ ಟಾಯ್ಲೆಟ್ ಬೆಟರ್ ಅಂತ ಹೇಳ್ಬಹುದು. ಅದರಲ್ಲೂ ಪಬ್ಲಿಕ್ ಪ್ಲೇಸ್ ಅಲ್ಲಿರುವ ಟಾಯ್ಲೆಟ್ ಗಳ ಬಗ್ಗೆ ನಾವು ಹೇಳೋದಾದ್ರೆ ಅಲ್ಲೂ ಸಹ ವೆಸ್ಟರ್ನ್ ಟಾಯ್ಲೆಟ್ ಗಿಂತ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದೇ ಒಳ್ಳೆಯದು. ಇದಿಷ್ಟು ವಿಚಾರಗಳು ಇಂಡಿಯನ್ ಟಾಯ್ಲೆಟ್ ಮತ್ತು ವೆಸ್ಟರ್ನ್ ಟಾಯ್ಲೆಟ್ ಬಗ್ಗೆ. ಇದರ ಬಗ್ಗೆ ನಿಮಗೆ ಏನಾದ್ರೂ ಅಭಿಪ್ರಾಯ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ ನಿಮಗೆ ಗೊತ್ತಿರ್ಲಿ, ನಮ್ಮ ದೇಹ ಡಿಟಾಕ್ಸಿಫೈಡ್ ಆಗೋದು ಮಲ ವಿಸರ್ಜನೆ ಮೂಲಕ, ಬೆವರಿನ ಮೂಲಕ, ಮೂತ್ರದ ಮೂಲಕ ಮತ್ತು ಉಸಿರಾಟದ ಮೂಲಕ. ಈ 4 ರೀತಿಯಲ್ಲಿ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳು ಹೊರ ಹೋಗುತ್ತೆ. ಅದರಲ್ಲಿ ಮಲ ವಿಸರ್ಜನೆ ಕೂಡ ಒಂದು. ಹಾಗಾಗಿ ಟಾಯ್ಲೆಟ್ ಗೆ ಹೋಗ್ಬೇಕಂತ ಅನ್ಸ್ದಾಗ ಅದನ್ನ ಕಂಟ್ರೋಲ್ ಮಾಡಿ ಇಟ್ಕೋಬೇಡಿ. ಹೆಚ್ಚೊತ್ತು ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ಇದರಿಂದ ಕಿಡ್ನಿ ಮತ್ತು ಕರುಳಿನ ಮೇಲೆ ಒತ್ತಡ ಬೀರುತ್ತೆ. ಮತ್ತೆ ಬೇರೆ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಇದೊಂದು ನ್ಯಾಚುರಲ್ ಪ್ರೋಸೆಸ್ ಆಗಿದೆ. ಇದನ್ನ ಆದಷ್ಟು ಹೆಲ್ದಿ ಆಗಿ ನೋಡ್ಕೊಳ್ಳಿ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ದಟ್ಸ್ ಇಟ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.